ನಾನ್ ರತ್ನಿ ತಮ್ಮ. ಅಯ್ಯೋ ತಾಯಿ ನಾ ಎತ್ತ ಹೋದ್ರು ಆನಂದ್ ಮಕ್ಳೇ ಮಾಡ್ತಾರಲ್ಲ ನಮ್ಮನ್ನ ಮಳೆ ಬೇರೆ ಜೋರಾತು. ನಾನ್ ರತ್ನಿ ತಮ್ಮ ಮಾಮ, ಚೆನ್ನಾಗಿದೀಯಾ? ಯಾರಿಗ್ ಮಾಡಿದಿ ಮಾಮ ನೀನು? ನಮ್ ಬಾವ ನರಸಿಂಹರಾಜನ್ಗೆ. ಬಾವನ ನಾನು? ಹಾ, ಯಾವೂರ್ ನಿಂದು? ಅದೇ ಮದುವೆಗಿಂತ ಮುಂಚೆ ನಮ್ಮ ಮಕ್ಳು ರತ್ನಪ್ಪನ್ ಮದುವೆ ಮಾಡ್ತಿದ್ದೆ. ಮದುವೆಗಿಂತ ಮುಂಚೆ ಆಮೇಲೆ ಮೊನ್ನೆ ತಿಪ್ಪೂರಿಗೆ ಬಂದಿದ್ದಲ್ಲ ನಮ್ಮ ಅಕ್ಕನ ಮನೆಗೆ. ನಿನ್ ಬೆಟ್ಟ ಯಾರು ಹೋಗಿಲ್ವಾ? ಯಾಕೆ ಹೋಗ್ತಾರೆ? 4 ತಿಂಗಳಿಂದ ಬಂದಿರ್ಲಿಲ್ವಾ ನೀನು? ಬಂದು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಕಾರಲ್ಲಿ ಬಂದು ಮಾತಾಡಿಸ್ಬಿಟ್ಟು ಅವಾಗ ಒಂದ್ ರಾತ್ರಿ ಬಂದು ಇದ್ದೋಗ್ತಿರ್ಲಿಲ್ವಾ ನೀನು? ತಾಯಿನ ಸಿಮೆಂಟ್ ಇಲ್ಲದೆ ಬೆಂಕಿ ಇಟ್ಬಿಡ್ತಿಲ್ಲ ನನ್ನ ಮಗನೇ. ನೀವು ಎಷ್ಟು ಜನ ಕೊಟ್ಟಿದ್ದೆ ನೀನು? ಯಾಕೆ ಬಂದಿರಲಿಲ್ವ ನೀನು? ಆಣೆ ಮಾಡೋ, ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡೋ. ಅಯ್ಯೋ ತಾಯಿ. ಹಲೋ, ಯಾರು? ನಾನ್ ವೆಂಕಟೇಶ. ವೆಂಕಟೇಶ್ ಅಣ್ಣ ಗೌಡ್ರು ದನ್ನಿ ಅಲ್ವಲ್ಲ ಈ ನನ್ನ ಮಗ ಯಾರು ಅಂತ ಕಾಣೋಣ. ಹಲೋ ಹಲೋ, ಎಲ್ಲಿದ್ದೆ ಮಾಮ? ಮಾಮ ಹಾ, ಎದ್ರಿ ಸಿಕ್ಬಿಟ್ರೆ ಕೆರ ಅರ್ಧಂಗ್ ಬಿಡ್ತೀನಿ ನನ್ನ ಇವತ್ತು. ಭೂಮಿಯಿಂದ ತೆಳ್ಳಂಗ್ ಮಾಡ್ಬಿಟ್ಟಲ್ ಮಾಮ. ಎಲ್ಲೆಲ್ಲಿ ಹೋಗಿದ್ದೆ? ಅದೇ ನೀನ್ ಹೇಳಿದ್ದಲ್ಲ MSL ತಗ ಬಾ ಅಂತ ಇದಕ್ಕೆ ನಿಮ್ಸಂದ್ರಕ್ಕೆ. ಹಾ, ಹಾ, ಎಲ್ಲಿಂದ ತಪ್ಪಿಸ್ಕೊ ಬಂದಿದ್ಯಾ ನೀನು? ಈಗ ಎಲ್ಲೆಲ್ಲಿ ಹೋಗಿದ್ದೆ ಚಿನ್ನು ನೀನು? ಉಣ್ಣಾಕ್ ಹೋಗಿ ಗೊತ್ತಿದ್ದ? ಈಗ ನಾನು MSL ತಗ ಬಂದೆ, ನೀನ್ ಬಂದ? ಓ, ಯಾವಾಗ ಎಲ್ಲಿ ಬಂದಿದ್ದೆ? ಬಂದಲ್ಲ ನಿನ್ ಕೆರೆನಾಗು ಏನಾತ? ಅಲ್ಲಿ ಯಾರು ನೀವು? ನಾನು ವೆಂಕಟೇಶ. ವೆಂಕಟೇಶ್ ಅಣ್ಣರ ಹಾ, ಎಲ್ಲಿದ್ರ? ಅಮ್ಮನ್ನ ಕೇಸ್ ಆದ್ರೂ ಪರವಾಗಿಲ್ಲ, ಬಂದು ಕೆರ ಅರ್ಧಂಗ್ ಬಿಡ್ತೀನಿ. ಯಾಕಣ? ವೆಂಕಟೇಶ್ ಅವ್ರು ಅಲ್ಲಿ ನೋಡ್ರಿ, ಅವ್ರ ಅಮ್ಮ ಅವ್ರ ಹೆಂಗಸ್ರು ಊದ್ ಕಳ್ಸಿರಾಗ್ಲೇ. ಏನಂತ? ಹಾ, ಏನಂತ? ಏನಂದ್ರ? ಸೀಮೆಗೆ ದುಡ್ಡು ಕೊಟ್ಟಿದ್ದೆ ನೀನು, ಇಲ್ಲಿ ಮನೆ ತಗ ಬಂದಿದ್ದೆ ನಮ್ಮ ಯಜಮಾನ್ದಾಗ ಅಂತ ಉಳಿಸ್ಕೊಂಡ್ ಬಂದಿದ್ದೆ. ಯಾರು ಹೇಳಿಲ್ಲ, ಯಾರನ್ನ ಮಗ ಹೇಳ್ದಾನು ಅಂತ ಅವ್ರಂತಾರೆ. ನೀನ್ ಎಂಡ್ರನ್ನ ಯಾಕೆ ಹಿಡ್ಕೊಳಕ್ ಹೋಗಿದ್ದೆ? ಹೂನ್ ಹಿಡ್ಕೊಳಕ್ ಹೋಗಿದ್ದೆ. ಹಲೋ ಸರ್. ಹಲೋ, ಯಾರು ಸರ್? ಅಣ್ಣ ಎಲ್ಲಿದ್ದೀಯಣ್ಣ? ಅವಾಗಲೇ ಫೋನ್ ಮಾಡ್ದೆ, ಎತ್ತಲೇ ಇಲ್ಲ. ಇದು ಕೆರೆ ಕಡೆಗೆ ಹೋಯ್ತು. ಕೆರೆ ಕಡೆಗೆ ಹೋಯ್ತು. ಕೆರೆ ಕಡೆಗೆ ಹೋಗಿದ್ರಾ? ಏನ್ಕೆ? ಕೆರೆ ಕಡೆಗೆ ಬೆಳಗ್ಗೆ ಸರಿಗೇನೋ ಕೇಳಿಸ್ತಾ ಇಲ್ಲ ನೀವು ಮಾತಾಡೋದು. ಫೋನ್ ಮಾಡಿದ್ರೆ ಏನ್ ಹೇಳಿ? ಬೆಳಗ್ಗೆ ಫೋನ್ ಮಾಡಿದೀರಾ ಅಂತ ಅಂದೆ. ಹೌದಾ? ಯಾರು ಹೇಳಿ? ಅದೇ ಅಣ್ಣ, ನಾವು ನಾಟಿ ಔಷಧಿ ಅವರು. ಏನು ಬೇಡ ಸರ್, ನಾಟಿ ಔಷಧಿ ಇದು ನಾವು ಇದು ಫಾರಂ ಔಷಧಿ ಕಾಣ್ತಾ ಇದ್ದೀವಿ. ನಾವು ನಿವಾರಣೆ ಮಾಡಿ ನಿಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತೀವಿ ಅಣ್ಣ. ನಮಗೆ ಫಾರಂ ಔಷಧಿ ಕಾಣ್ತೀವಿ. ಫಾರಂ ಔಷಧಿ ಯಾವ್ದು ಇಲ್ಲ ಕಣ. ಅಯ್ಯೋ, ನಿನ್ಗೆ ತಿಗ್ದಲ್ಲಿ ಪೈಲ್ಸ್ ಆಗೈತಲ್ವನಯ್ಯ? ನನ್ಗೇನು ಆಗಿಲ್ಲ. ನಿಂಗೆ ತಿಗ್ದಲ್ಲಿ ಪೈಲ್ಸ್ ಆಗೈತೆ ಹೊಟ್ಟೆ. ಅದಕ್ಕೆ ನಾವು ನಾಟಿ ಔಷಧಿ ಕೊಡ್ತೀವಿ. ಬಂದ್ ಹೇಳಿದ್ದೆ ನಿನ್ಗೆ ಏನಂತ? ಹಿಂಗೆಲ್ಲ ಆಗ್ತಿದೆ ಅಂತ. ನಮ್ಗೆ ನಿಮ್ದು ಎಲ್ಲ ಗೊತ್ತಾಗುತ್ತೆ. ನಿಮ್ದು ಹೊಟ್ಟೆನೆ ಬಸ್ರಿ ಹೆಂಗ್ಸು ಹೊಟ್ಟೆ ಇದ್ದಂಗ ಐತೆ. ಅದಕ್ಕೆ ನಾವು ಕೂಡ ನಾಟಿ ಔಷಧಿಯಿಂದ ನಿಮ್ಮ ಹೊಟ್ಟೆ ಎಲ್ಲ ಗ್ಯಾಸ್ ಟ್ರಬಲ್, ಆಮೇಲೆ ಗ್ಯಾಸ್ ಟ್ರಬಲ್ ಒಂದು ನಿವಾರಣೆ ಆಗುತ್ತೆ. ನಾವು ಗ್ಯಾಸ್ ಟ್ರಬಲ್ ಅಲ್ಲ ಏನಾಗ್ಲಿ ಅದನ್ನ ನಾನು ಏನು ಬಂದು ಹಿಂಗೆ ಕೊಟ್ರಿ ನೀವು ಔಷಧಿಯಿಂದ ಬೇಕು ನಮ್ಗೆ ಅಂತ ಹೇಳಿದೀವ. ನಾವು ನಿಮ್ಮಂತ ಬಡವ್ರಿಗೆಲ್ಲ ಸಹಾಯ ಮಾಡ್ತೀವಿ ಕಣ್ರಿ. ನೀವು ಬಡವ್ರ ಶ್ರೀಮಂತರು ರೀ. ಯಾವನಾಗ್ಲಿ ಬೇರೆ ಯಾರಿಗಾನ ಕೊಡಿ, ನಮ್ಗೆ ಅದು ಇಲ್ಲ ಫಾರಂ ಔಷಧಿ ಅಂತ ಇದ್ವಿ ನಾವು. ಫಾರಂ ಔಷಧಿ ಬೇಡ ಕಣ್ರಿ ಸ್ವಾಮಿ. ನರಸಿಂಹಣ್ಣವ್ರೆ, ಬೇಡ ನಮ್ಗೆ ಫಾರಂ ಔಷಧಿನೇ ಸಾಕು. ನರಸಿಂಹಣ್ಣವ್ರೆ, ಒಂದ್ ನಿಮಿಷ ಮಾತು ಕೇಳಿಸ್ಕೊಳ್ಳಿ. ನೋಡಿ, ನಮ್ಮ ಅಸಿಸ್ಟೆಂಟ್ ಮಾತಾಡ್ತಾರೆ, ಕೊಡ್ತೀನಿ ನೋಡಿ ಅವ್ರ ಕೈಲಿ ಮಾತಾಡಿ, ಕ್ಲೀನ್ ಆಗಿ ಮಾತಾಡಿ ನೀವು. ಹಲೋ ಹಲೋ ಸರ್, ನನ್ನ ಹೆಸರು ಕಲಾವತಿ ಅಂತ. ನಿಮ್ಗೆ ಗ್ಯಾಸ್ ಟ್ರಬಲ್, ಹೊಟ್ಟೆ ನೋವು, ಅಸಿಡಿಟಿ, ಆಮೇಲೆ ಪಿತ್ತ, ಕಫ, ವಾಂತಿ, ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ತಲೆ ನೋವು, ಕಣ್ಣು ನೋವು, ಮೂಗು ನೋವು, ಕಾಲು ನೋವು, ಕಿವಿ ನೋವು,
ಆ ತಲೆ ನೋವು, ಆಮೇಲೆ ಸೊಂಟ ನೋವು, ಹೊಟ್ಟೆ ನೋವು, ಆ ಪಿತ್ತ, ಕಫ, ವಾಂತಿ, ಎದೆ ನೋವು ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಕೇವಲ 3 ದಿವಸಗಳಲ್ಲಿ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೇವೆ. ಅಷ್ಟೇ ಇಷ್ಟೆಲ್ಲ ಇನ್ನೇನೈತಿ ಇನ್ನ ಮೈಯಾಗ ಎಲ್ಲ ಶರೀರದಾಗ ಇರೋದೆಲ್ಲ ಹೇಳಿದಲ್ಲ ಇದು ವಿಕ್ರಮರಾಜನ್ ಕಥೆ ಹೇಳ್ದಂಗೆ ಇನ್ಯಾವ್ದು ಇನ್ನೇನೈತೆ ಎಲ್ಲಾ ತವಲು ಎಲ್ಲಾ ನೋವು ಐತೆ ಅಂತಂದ್ರೆ ಇನ್ನೇನ್ ಹೇಳೋದೈತಿ. ಅಲ್ಲ ನಿಮ್ಗೆ ಏನು ಅದ್ರಲ್ಲಿ ಯಾವುದೇ ನೋವು ಇರ್ಲಿ ನಿಮ್ಗೆ ನಾವು ಕೇವಲ 3 ದಿವಸಗಳಲ್ಲಿ ನಾಟಿ ಔಷಧ ಮಾಡಿ ನಿಮಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ. ಇಂತಿ ನಿಮ್ಮ ಕಲಾವತಿ ಕಲಾವತಿ ಕಲಾವತಿ. ಅಕ್ಕ ಅಣ್ಣ ನಿಮ್ಗೆ ಪಿತ್ತ ಕಫ ವಾಂತಿ ಏನೇ ಇದ್ರು ನಾವು ನಾನು ಹೇಳದಾಗ ನಮ್ಗೇನು ಕಫ ಗಪ ಇಲ್ಲಿ ಕೇಳಿ ಅಣ್ಣ ನಿಮ್ಗೆ ಪಿತ್ತ ಕಫ ವಾಂತಿ ಎಲ್ಲ ಏನೇ ಇದ್ರು ನಾವು ನಿವಾರಣೆ ಮಾಡ್ತೀವಿ ಅಣ್ಣ. ನೋಡೋಣ ನಿಮ್ಗೆ ಪಿತ್ತ ಕಫ ವಾಂತಿ ಬೇದಿ ಕಫ ಬೆನ್ನು ನೋವು ಮಂಡಿ ನೋವು ಎಲ್ಲ ನಿವಾರಣೆ ಮಾಡ್ತೀವಿ. ಮೈಕ ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿ 3 kg ಅನ್ನ ಒಂದೇ ಸಮಕ್ಕೆ ಕೇಳ್ತಿಯಲ್ಲ ನಿನ್ಗೆ ಯಾರು ಫೋನ್ ಮಾಡಿ? ನಾನು ಹೇಳೋದು ಮಂಡಿ ನೋವು, ಕಿವಿ ನೋವು, ನಿಮ್ಗೆ ಸೊಂಟ ನೋವು, ಫುಲ್ ನೋವು ನಿಮ್ಮ ನನಗೆ ಅದೇ ನನಗೆ ಬೆಳಗ್ಗೆನ ನನಗೆ ಏನು ಮಂಡಿ ನೋವು, ಕಫ ನೋವು, ಬೆನ್ನು ನೋವು ಎಲ್ಲ ನಿವಾರಣೆ ಮಾಡ್ತೀವಣ್ಣ. ಕಲಾವತಿ ಕಲಾವತಿ ಕಲಾವತಿ. ಏನಿಲ್ಲ ಕಫ ಪಪ ಲಲ್ಲಿ ಅಯ್ಯೋ ಪೊಲೀಸ್ನ ನೋಡ್ತಾರೆ ನಂಗ್ ಮೂಡ್ ಬಂದೈತೆ ನಂಗೆ. ನಾನು ಯಾವಾಗ ಬಂದಿದ್ದೆ ನೀವು ಆಚೆ ಹೋಗ್ತಿರಲ್ಲ ನನ್ನ ನೀನ್ ಕಾಯಿನ ಹಾಕ್ಯ ನಿಮ್ಮ ಅಮ್ಮನ್ ತುಳ್ಳಿಂದ ಅಂತ ಹೋಗ್ರಿ ಎಷ್ಟೇ ಟೂರ್ ಹಾಳು ಮಾಡಿ ಆಚೆ ಹೋಗ್ತಿರಲ್ಲ ಅಯ್ಯ ನಿಮ್ಮ